ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಲಾಂಗ್ ಟೈಮ್ ಆಯಿತು ವೀಡಿಯೋಸ್ ಮಾಡಿರಲಿಲ್ಲ, ವ್ಲಾಗ್ ಮಾಡಿರಲಿಲ್ಲ. ಯಾಕಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಸ್ಟಡೀಸ್ ಅದು ಇದು ಅಂತ. ಸೊ ಇವಾಗ ನಾವು ಬ್ಯಾಗ್ ಹಾಕ್ಕೊಂಡು ನೋಡಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಸೊ ಎಲ್ಲ ಹೋಗ್ತಿದ್ದೀವಿ, ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಅಣ್ಣ ಆಗಲೇ ಫುಲ್ ರೆಡಿ ಆಗಿಬಿಟ್ಟವ್ರೆ. ಹೊಸ ಪೂಮಾ ಸ್ಲಿಪ್ಪರು. ಗೈಸ್ ನಮಗೆ ಕಾಂಪಿಟೇಷನ್ ಕೊಡೋಕ್ಕಾಗಲೇ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾನೆ ಅಣ್ಣ. ಮುಂಚೆನೇ ಸ್ಟಾರ್ಟ್ ಮಾಡಿದ್ರು, ಬಿಟ್ಬಿಟ್ಟಿದೆ ಸ್ವಲ್ಪ, ಇವಾಗ ಪುನಃ ಸ್ಟಾರ್ಟ್. ಮಂಗಳೂರಿಂದ ಸ್ಟಾರ್ಟ್ ಮಾಡೋದ. ಯಾಕೆ ರಿವೀಲ್ ಮಾಡ್ತಿದ್ಯಾ? ಏನು ಹೇಳಿಲ್ಲ. ಬೀಪ್ ಹಾಕ್ಬಿಡು, ಬೀಪ್ ಸೌಂಡ್ ಹಾಕ್ಬಿಡು. ಗೈಸ್ ಈಗ ನಾವು ಹೋಗ್ತಾ ಇರೋದು ಮಂಗಳೂರಿಗೆ ಯಾಕೆ ಹೋಗ್ತಿದ್ದೀವಿ ಅಂತೆಲ್ಲ ಹೇಳ್ತೀನಿ ಬನ್ನಿ. ಸೊ ಟಿಕೆಟ್ ಇಸ್ಕೊಂಡಿದ್ದೀವಿ, ಪ್ಲ್ಯಾಟ್ಫಾರ್ಮ್ ಯಾವುದು ಅಂತ ಹೇಳಿದ್ರೆ ಹೇಳಲಿಲ್ಲ. ನಾವೇ ನೋಡಬೇಕು, ಬನ್ನಿ ಹೋಗೋಣ. ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಿದ್ದೀವಲ್ಲ, ಅಲ್ಲೇ ಇದ್ದೀವಿ. ಗೈಸ್ ಇಲ್ಲಿ ಸ್ಟೆಪ್ಸ್ ಇಲ್ಲ, ಅಂದರೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಿದ್ವಿ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ. ಅಣ್ಣ ಆಗಲೇ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ದ. ಯಾಕೆ ಆಫ್ ಮಾಡ್ತಿದ್ಯಾ? ಮಾಡು. ಸೊ ಗೈಸ್ ಪ್ಲ್ಯಾಟ್ಫಾರ್ಮ್ ಯಾವುದು ಅಂತ ಗೊತ್ತಾಗ್ತೇನೆ ಇಲ್ಲ ಸೀರಿಯಸ್ ಆಗಿ. ಟಿಕೆಟ್ ಕೌಂಟ್ರವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಗೈಸ್ ಊಟ ಮಾಡಿರಲಿಲ್ಲ ಮನೆಯಲ್ಲಿ, ಸೊ ಅದಕ್ಕೆ ಒಂದು ಪಾರ್ಸಲ್ ತೊಗೊಂಡಿದ್ದೀನಿ ಇವಾಗ. ಸೊ ತಿನ್ನಬೇಕು. ಅಣ್ಣ ಫುಲ್ ಬ್ಲಾಗ್ ಮಾಡ್ತವ್ರೆ. ಮಂಗಳೂರು ಟ್ರೈನ್ ಯಾವ ಟೈಮಿಗೆ ಬರುತ್ತೆ ಗೊತ್ತಿಲ್ಲ, ಈಗ 10 ನಿಮಿಷ ಅಂತ ಹೇಳಿದ್ದಾರೆ. ಸೊ ಗೊತ್ತಿಲ್ಲ ನೋಡಿ. ಈಗ ಬೆಂಗಳೂರು ಟ್ರೈನ್ ಹೋಗ್ತಾ ಇದೆಯಾ ಇವಾಗ. ನೆಕ್ಸ್ಟ್ ಈಗ ಇಬ್ರು ಬ್ಲಾಗರ್ಗಳ ಕಾಳಗ ನಡೀತೀವಿ. ಗೈಸ್ ನಾವು ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಸಡನ್ ಪ್ಲ್ಯಾನ್ ಆಯಿತು. ಇಲ್ಲೇ ತಿನ್ಕೊಬಿಡ್ತೀನಿ. ಇಲ್ಲೇ ತಿನ್ಕೊಬಿಡ್ಲ? ವೆಜ್ಜು ಕಾಣಲ್ಲ, ಚೆನ್ನಾಗಿದೆ. ತಿನ್ಬಿಟ್ಟು ಸಿಗ್ತೀನಿ. ಮನೇಲಿ ಊಟ ಆಯಿತು, ಹಾಕಿದ್ದೀನಿ ಡಸ್ಟ್ಬಿನ್ಗೆ ಹಾಕಿದ್ದೀನಿ ಊಟ. ಸೊ ನಮ್ಮದು ಪ್ಲ್ಯಾಟ್ಫಾರ್ಮ್ 2 ಬಂದಿರೋದು. ಸೊ ಮೇಬಿ ಬರ್ತೀವಿ ಅನ್ಸುತ್ತೆ ಇನ್ನು. ಈಗ ಗೈಸ್ ನಾನು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬರೋಷ್ಟು ಎಲ್ಲ ಹೊಂಟೋಗ್ಬಿಟ್ಟವನು ಅಂದ್ಕೊಟ್ರೆ ನೋಡಿದ್ರೆ ಇಲ್ಲೇ ನಿಂತವನು. ಬಾರ ಹಿಂದೆ ಬಾರೋ. ಗೈಸ್ ಇನ್ನೊಂದು ಯಾವುದೋ ಟ್ರೈನ್ ಬಂತು. ಹಿಂದೆ ಬಾರೋ ಗೈಸ್, ಟ್ರೈನ್ ಬಂತು. ಅರೆ ನಮ್ದು ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಮಂಗಳೂರ್ದು ಯಾವುದೋ ಗೊತ್ತಿಲ್ಲ ಇದು. ಸೊ ನೋಡಬೇಕು. ಹುಡುಕಾಡ್ತಿದ್ದೀವಿ ಚೆನ್ನಾಗಿ. ಸೀಟ್ ಇಲ್ಲದೆ ನಮ್ಮ ಬೋಧನೆ ನೋಡಿ ಯಾವ ಥರ ಆಗೈತಿ. ಎಲ್ದ ಮೇಲೆ ಮಲ್ಕೊಂಡಿದ್ದೀವಿ. ಸುಮ್ಮನೆ ಯಾವ ಥರ ಆಗೈತಿ. ಗೈಸ್ ಗೌತಮ್ ಏನೇನು ಅಂದ್ಕೊಂಡು ಬಂದ, ನಮ್ಗೆ ಸೀಟ್ ಸಿಗುತ್ತೆ ಆರಾಮಾಗಿ ಮಂಗಳೂರಿಗೆ ಹೋಗ್ಬೋದು ಅಂತ. ಇವಾಗ ನೋಡಿ ಹೆಂಗೆ ಕೂತವನೆ. ಹೆವಿ ಸೈಕ್ ಆಗ್ತಿದೆ. ಯಾರು ಬಂದ? ಹಾಸನಲ್ಲಿ ಸ್ಟಾಪ್ ಕೊಟ್ಟಿದ್ರು. ಸೊ ನಾನು ಲೇಸ್ ತೊಗೊಂಡೆ, ಇವನು ಬಿಸ್ಕೆಟ್ ತೊಗೊಂಡ. ಬಿಸ್ಕೆಟ್ ತಿಂತಾಯಿದ್ದೀನಿ, ಫುಲ್ ಹೊಟ್ಟೆಸಿದೆ. ಟೈಮ್ ಬಂದು 2:30 ಟೈಮ್ ಇವಾಗ ಲೇಸ್ ತಿಂತಾಯಿದ್ದೀನಿ. ಹೋಗೋವರೆಗೂ 9 ಗಂಟೆ ಆಗುತ್ತೆ ಮಂಗಳೂರಿಗೆ ಹೋಗೋದು. ಅಲ್ಲಿವರೆಗೂ ಏನು ಮಾಡಬೇಕು, ನಿದ್ದೆ ಇಲ್ಲ ಏನಿಲ್ಲ. ಹುಡುಗ
ಒಂಥರ ನಮಗೆ ಅತ್ತೆ ಮನೆ ಇದ್ದಂಗೆ. ಹುಡುಗ ಒಂಥರ ಅತ್ತೆ ಮನೆ ಇದ್ದಂಗೆ. ನಾವು ವಾರಕ್ಕೊಂದು 2 ವಾರಕ್ಕೊಂದ್ಸಲ ಹೋಗ್ತಿರ್ತೀವಿ. ಫುಲ್ ಗ್ರೀನರಿ ಗೈಸ್. ಗೌತಮ ವಿಡಿಯೋ ಹಿಡ್ಕೋತಾನೆ, ಕೊಡಗುಗಿಲ್ಲ. ಬಿಟ್ಟು ನೋಡಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಇವಾಗ ನಾವು ಪುತ್ತೂರಲ್ಲಿದ್ದೀವಿ. ಸೊ ಮಲ್ಕೊಬಿಟ್ಟಿದ್ವಿ, ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಕೆಳಗಡೆನೆ ಮಲ್ಕೊಬಿಟ್ಟಿದ್ವಿ. ಗೌತಮ್ ನೋಡಿ ಎಲ್ಲಿ ಕೂತವನೆ. ಏನೋ ನೋಡ್ತವನೆ. ಸೊ ಇನ್ನೂ ಟೈಮ್ ಆಗುತ್ತೆ, ಇನ್ನೊಂದು 1 hour 1.5 hour ಆಗುತ್ತೆ ಮಂಗಳೂರಿಗೆ ಹೋಗೋದು ನಾವು. ಈಗ ಪುತ್ತೂರಲ್ಲಿದ್ದೀವಿ ನೋಡಿ. ಇದು ಪುತ್ತೂರು. ಪುತ್ತೂರು ಆದಮೇಲೆ ಬಂಟ್ವಾಳ, ಆದಮೇಲೆ ಮಂಗಳೂರು ಜಂಕ್ಷನ್ನು. ನೆಕ್ಸ್ಟ್ ಮಂಗಳೂರು ಜಂಕ್ಷನ್ ಆದಮೇಲೆ ಮಂಗಳೂರು ಸೆಂಟ್ರಲ್ಲು, ಅಲ್ಲೇ ನಾವು ಇಳಿಬೇಕಾಗಿರೋದು. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಒಂದು 8 ಗಂಟೆಗೆ ಹೋಗುತ್ತೆ ಅಂದ್ಕೊಂಡ್ವಿ. ಆಲ್ರೆಡಿ 8 ಗಂಟೆ ಆಗಿಬಿಟ್ಟಿದೆ. ಸೊ ಟಿಫನ್ ಇಲ್ಲ, ಏನಿಲ್ಲ, ಗೊತ್ತಿಲ್ಲ ಏನು ಮಾಡೋದು ಅಂತ. ಸೊ ಬೇಗ ಹೋಗೋಣ. ಸೊ ಏನೇನಾಗುತ್ತೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀನಿ ಗೈಸ್. ನಮ್ಮ ಟ್ರೈನ್ ನೋಡಿ ಎಷ್ಟು ಉದ್ದ ಇದೆ. ಲಾಸ್ಟಲ್ಲಿದ್ದೀವಿ ನಾವು. ನೋಡಿದ್ರೆ ಅಲ್ಲಿದೆ. ಒಳ್ಳೆ ವ್ಯೂ ನೋಡಿ ಗೈಸ್. ವಾವ್, ಲೈಕ್ ಸಕ್ಕತ್ತಾಗಿದೆ ಮಾತ್ರ ನೋಡಿ. ಹಂಗೆ ಈಜಾಡೋಣ ಅನಿಸ್ತಿದೆ, ಬಟ್ ಬಿದ್ದರೆ ಹೊಳೆಯಲ್ಲ ನಾವು. ಏನು ಬಿದ್ದುಬಿಡುವಾಗ ಹೇಳ್ತೀನಿ, ಮುಗಿಸ್ಕೊಂಡು ಬಂದು ಫೋನ್ ಹಾಕ್ತೀನಿ ನೋಡಿ ಗೈಸ್. ಏನು ಸೈಕೋ ಇಷ್ಟು ಅಗಲ ಇದೆ ನೋಡಿ. ವಾವ್, ಒಟ್ಟೆ ಆ ಮನೆ ನೋಡಿ ಏನು ಸಿಕ್ಕಾಗಿದೆ. ಬೇಜಾರಾದರೆ ಬಂದು ನಿಂತ್ಕೊಂಡು ನೀರು ನೋಡ್ಕೊಂಡು ನಿಂತ್ಕೋಬೋದು. ಟೈಟಾನಿಕ್ ಇಲ್ಲಿ ನೋಡಿ ಕರೆಕ್ಟಾಗಿ ಕಾಣಿಸ್ತಿದೆ. ಯಾರೋ ಇಬ್ರು ಅವರೇ, ಯಾರೋ ಇಬ್ರು ನಿಂತವ್ರೆ. ಸನ್ಲೈಟ್ ಬೇರೆ ಸಕ್ಕತ್ತಾಗಿ ಹೊಡಿತಿದೆ ಗೈಸ್. ಇವಾಗ ನಾವು ಬಂಟ್ವಾಳದಲ್ಲಿದ್ದೀವಿ. ಬಂಟ್ವಾಳದಲ್ಲಿ ಬಂದ್ವಿ ಈಗ. ಬೈ ಆಗ್ಲಿಂದ ಇಲ್ಲೇ ಅವ್ರೆ. ಮೈಸೂರಿಂದ ನಮ್ಮ ಜೊತೆ ಬಾಯ್ ಬಾಯ್ನೇ ಮಾಡ್ತಿಲ್ವಲ್ಲ, ಬೆಲೆನೇ ಇಲ್ಲ. ಶೈ ಫೀಲ್ ಆಗ್ತಾರೆ ಬೈ. ವಿಮಲ್ ಇಟ್ಟಿವಲ್ಲ. ಹೊಡಿ ಜಬ್ಬು ವಿಮಲ್ ಗೈಸ್. ನಿನ್ನೆಯಿಂದ ವಿಮಲ್ ಹಾಕಿ ನಮಗೆ ಸೈಕ್ ಮಾಡಾಕ್ಬಿಟ್ಟ. ಅಗೀತಾನೆ ಹೋಗಿದ್ದಾನೆ. ಇವನಲ್ಲ ಗೈಸ್. ಈಗ ನಾನು ಆಗಲೇ ತೋರಿಸಿದ್ದೆ ನಮ್ಮ ಬೈಯ ಅಂತ ಗೈಸ್. ನಾವಿನ್ನ ಫೇಸ್ ವಾಶ್ ಮಾಡಿಲ್ಲ, ಆದರೂ ಎಷ್ಟು ಹಿಂಗಿದೆ ಸ್ಕಿನ್ನು. ನೈತಿಕ ಇದೆ ಗೈಸ್. ನಿಜವಾಗ್ಲೂ ಚೆನ್ನಾಗಿದೆ. ನಿಮ್ಮ ಸ್ಕಿನ್ ತುಂಬ ಮೇಂಟೈನ್ ಮಾಡಿದ್ವಿ ನಾವು. ಅಲ್ಲುಜ್ಜಿಲ್ಲ ಇನ್ನು ಬ್ರಷ್ ಮಾಡಿಲ್ಲ, ನಿಜವಾಗ್ಲೂ ಬ್ರಷ್ ಮಾಡಿಲ್ಲ. ಉತ್ತಬ್ಬ ದಿನ ಅಲ್ಲಿ ತಿಕ್ಕಿ ಹೊಸ ಹಸಿರು ಕಾಚ ಹಾಕೊಂಡು ಹೋಗುತ್ತೆ ಗೈಸ್. ಈಗ ಇಲ್ಲೊಂದು 10 ನಿಮಿಷ ನಿಲ್ಲಿಸ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ. ಫೋನ್ ಕಿತ್ಕೊಳ್ಬಿಟ್ಟೆ ಸರ್ ಅದರಲ್ಲಿ. ನಾನೇ ಕಿತ್ಕೊಬಿಡ್ತೀನಿ ನೋಡಿ. ಹೇಳ್ದ ನಕ್ಕಂದೇನು ಸರ್. ಕುತ್ಕೊಳ್ಳೋ ಸ್ವಲ್ಪ ಹೊತ್ತಲ್ಲೇ. ಏನೋ ಬ್ಯಾಕ್ ಹಂಗಾಗ್ಬಿಟ್ಟಿದೆ ಫುಲ್ ಗಲೀಜಾಗೈತೆ.
ಗೈಸ್ ನೆನೆಯಿಂದ ಫುಲ್ಲು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಕಾಲು ಹಿಡ್ಕೊಂಡ್ರೆ ಅಂದರೆ ಕಾಲು ಉದ್ದ ಬಿಡು ಅಂದರೆ ನನ್ನ ಪ್ಯಾಂಟ್ ಕರೀಜಾಗುತ್ತೆ, ನಾನು ಬಿಡಲ್ಲ ಅಂತ. ಇವಾಗ ನೋಡಿದ್ರೆ ಪ್ಯಾಂಟೇ ಊಷ್ಟಾಗ್ಬಿಟ್ಟಿದೆ. ಬಾರ ಚಿನ್ನ ಬಾರ ಸ್ಟಾರ್ಟ್ ಆಯಿತು. ಇದೇ ತಿರ್ಗೋ ತೋರ್ಸು ಗಲೀಜಾಗಿರುತ್ತೆ. ಗೈಸ್ ಇವಾಗ ಬಂಟ್ವಾಳ ಬಿಡ್ತವು. ನೆಕ್ಸ್ಟ್ ಸ್ಟಾಪ್ ಅದು ಮಂಗಳೂರು ತಾನೆ. ನೆಕ್ಸ್ಟ್ ಮಂಗಳೂರು ಗೈಸ್, ಮಂಗಳೂರು ಜಂಕ್ಷನ್ನು, ಅದಾದ್ಮೇಲೆ ಸೆಂಟ್ರಲ್. ಹೆಂಗಿದೆ ನೋಡಿ ಬಿಲ್ಡಿಂಗು, ಫುಲ್ಲು ವೈಟ್ ಆ್ಯಂಡ್ ವೈಟ್ ಬಿಲ್ಡಿಂಗು. ಕಾಣಿಸ್ತಲ್ಲ ನಿಮಗೆ, ಇವಾಗ ಕಾಣಿಸ್ತದೆ ನೋಡಿ, ಸಿಕ್ಕಾಗಿದೆ. ಇನ್ನೂ ಮಗ ತೊಳೆದಿರ ಏನೋ ಹಿಂಗೋನೆ. ಗೈಸ್ ಫೈನಲಿ ಮಂಗಳೂರು ಸೆಂಟ್ರಲ್ಗೆ ಎಂಟ್ರಿ ಆದ್ವಿ ನೋಡಿ. ಈಗ ಫಸ್ಟು ಬ್ರಷ್ ಮಾಡಿ ಟೀ ಕಾಫಿ ಕುಡಿದು ನೆಕ್ಸ್ಟು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಹೊರಗದ ಟೆಂಪಲ್ಗೆ ಹೋಗಬೇಕಲ್ವ, ಆದಿಸ್ಥಳ ಟೆಂಪಲ್ಗೆ ಹೋಗ್ಬೇಕಾದ್ರಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡು ನೆಕ್ಸ್ಟು ಫಸ್ಟು ದೇವಸ್ಥಾನ ಮುಗಿಸ್ಕೊಳ್ಳೋಣ. ಆಮೇಲಿಂದ ಬೀಚು ಏನೇನೋ ಪ್ಲೇಸ್ಗಳಿದೆ ಎಲ್ಲ ಕವರ್ ಮಾಡಬೇಕು ಸ್ವಲ್ಪ. ಸೊ ಬನ್ನಿ ಹೋಗೋಣ. ಟಿಫನ್ ಮಾಡಬೇಕು ಹಂಗೆ. ಫಸ್ಟು ಬ್ರಷ್ ಮಾಡಿ ಟಿಫನ್ ಮಾಡಿದೆ, ಆಮೇಲಿಂದ ಎಲ್ಲ ಡಿಸೈಡ್. ಗೈಸ್ ಇವಾಗ ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಲಸ ಮಾಡೋದ ಇಲ್ಲೇ ಹೋಗವ, ಎಲ್ಲ ವಾಶ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಹಂಗೆ ಬಾಯಿ ತೊಳ್ಕೊಬರವ ಸಾಕು. ಗೈಸ್ ಬ್ರಷ್ ಮಾಡ್ಬೇಕು ನಾವು, ಅದರಲ್ಲೇ ಫಸ್ಟ್ ಐ ಬ್ರಷ್ ಫೇಸ್ ವಾಶಲ್ಲೇ ಮುಖ ತೊಳ್ಕೊ ನೋಡೋಣ. ಗೈಸ್ ಟೇಸ್ಟ್ ಇಲ್ಲ ಗೈಸ್, ಏನೂ ತಿಂದಿಲ್ಲ ನಾವು, ಎಲ್ಲ ಸಿಗುತ್ತೆ ಅಂದ್ಕೊಂಡ್ವಿ. ನೋಡುವ ನೀವು ಒಂದ್ಸಲ ಅಲ್ಲೇ ಹೋಗೋದು, ಇಲ್ಲೇ ನಿಂತಿದ್ಯಾ ಟೇಸ್ಟ್ ಅಲ್ಲಿ ಒಂದ್ಸಲ ನೋಡೋದು ಬಾಲಿ. ಅಲ್ಲಿ ಅಂಗಡಿ ಐತಲ್ಲ ಗೈಸ್, ಅಲ್ಲೊಂದು ಶಾಪ್ ಇದೆ, ನೋಡೋಣ ಬನ್ನಿ ಅಲ್ಲೊಂದ್ಸಲ. ಅಲ್ಲಿ ಸಿಕ್ಕಿದ್ರೆ ಅಲ್ಲೇ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ಬಿಡೋದೆ. ಸೊ ನಾವು ಸಡನ್ನಾಗಿ ಬಂದಿದ್ದೆವು, ಸಡನ್ ಪ್ಲ್ಯಾನಲ್ಲಿ ಬಂದಿದ್ದು. ಸೊ ಇಲ್ಲಾಂದರೆ ಯಾವ್ದಾದ್ರು ಒಂದು ರೂಮ್ ಮಾಡ್ಕೋಬೋದಿತ್ತು, ಪರವಾಗಿಲ್ಲ. ರೂಮ್ ಮಾಡಿದೆ ಅಂದರೆ ಪರವಾಗಿಲ್ಲ. ಸೊ ಹಿಂಗೊಂದು ಹೋದ್ರೆ ಆಯಿತು. ಈಗ ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಮಾಡ್ಕೊಂಡು ಹೊರಡಬೇಕು. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ. ಇದು ಗೌತಮು ಬ್ರಷ್ಷು ಮತ್ತು ಪೇಸ್ಟ್ ತೊಗೊಂಡವನು. ಸೊ ನಾನು ಸಂತೂರ್ ಸೋಪ್ ತಗೋತಾ ಇದ್ದೀನಿ. ಸಂತೂರ್ ಮಮ್ಮಿ ನಾನು ಸಂತೂರ್ ಮಮ್ಮಿ, ಸಂತೂರ್ ಡ್ಯಾಡಿ ಮುಂದೆ ಹಾಕ್ತೀನಿ. ಗೈಸ್ ಅಣ್ಣ ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟವನೆ ಅಲ್ಲ. ರೆಡಿ ಈಗ ನಾವೀಗ ರೆಡಿ ಆಯ್ತು ನೋಡಿ. ಗೈಸ್ ನೋಡಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ಮಂಗಳೂರಲ್ಲಿ ಫುಲ್ ಬಿಸಿಲು ಅಂತ ಸನ್ಸ್ಕ್ರೀನ್ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ. ಸನ್ಸ್ಕ್ರೀನ್ ಹಾಕ್ಕೊಂಡು ಇವಾಗ ಸುತ್ತಾಡ್ಬಿಡೋದೆ ಫುಲ್ಲು. ತಪ್ಪಿ ಗಂಡ್ಸಾಗ್ಬಿಟ್ಟಿದೆ ಕಣ, ಓಕೆ ಹಿಂಗ್ಸಾಗ್ಬಿಟ್ಬಿಡಕ್ಕೆ ನಮ್ದೇ ಕಣ, ನ್ಯಾಚುರಲ್ ಬ್ಯೂಟಿ ಏನು ಹಾಕಲ್ಲ ನಾವು. ಪ್ರೊಟೆಕ್ಟ್ ಮಾಡ್ಬೇಕು ಸ್ಕಿನ್. ಏನಂತೀರಾ? ನಿಜವಾಗ್ಲೂ ಸ್ಕಿನ್ ಕೇರ್ ಸಾಕ್ಬಿಡು. ಅಯ್ಯೋ ಅದೇನೇ ಇದು ಗಂಜಿ ಇದೆ ಇಟ್ಕೊಂಡಿದ್ದೆ, ಅದನ್ನ ಕೈನು ಟ್ಯಾನ್ ಐತೆ ಕಣ, ಅದು ಮುಖಕ್ಕೆ ಹಾಕತ್ ಕಣ, ಎಲ್ಲ ಆ ಕಡೆ ಹಾಕ್ಬೋದು ನೋಡಿ ಗೈಸ್. ಎಲ್ಲ ಸ್ಕಿನ್ ಪ್ರೊಟೆಕ್ಟ್ ಮಾಡ್ತಾ ಇದೀವಿ ಚೆನ್ನಾಗಿ ಅಂತೀರಾ? ಸಾಕಾ? ನೆಕ್ಸ್ಟು ಹೊಡೀಲಿ ಇಲ್ಲೊಂದ್ಸರಿ ಹೊಡಿ, ಇಲ್ಲ ಸರ್ ಅಂತ ಹೊಡಿ. ಈಗ ಸಾಕು. ನೆಕ್ಸ್ಟು ಬಸ್ ಹಿಡ್ಕೊಂಡು ಬಸ್ ಕ್ಯಾಚ್ ಮಾಡ್ಕೊಂಡು ಸ್ವಲ್ಪ ಒಂಚೂರು ಬಾಚಿಂಗೆ ಬಿಟ್ಬೇಕು. ನಂದು ಹೇರ್ ಸ್ಟೈಲ್ ಚೆನ್ನಾಗಿಲ್ಲ, ಹೇರ್ ಸೆಟ್ ಮಾಡ್ಕೊಂಡು ಬಸ್ ಕ್ಯಾಚ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು. ಆಮೇಲೆ ಸಿಗ್ತೀವಿ.
ಸ್ಟೇ ಟ್ಯೂನ್ ಸಿಟ್ ಬ್ಯಾಕ್ ರಿಲ್ಯಾಕ್ಸ್